ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇಟಿತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಈ ಶ್ಲೋಕದ ಅರ್ಥವೇನೆಂದರೆ ಎಲ್ಲ 14 ಲೋಕಗಳು ಅವೇ ಸತ್ಯಲೋಕ, ತಪೋಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭುವಸ್ಲೋಕ, ಭುವರ್ಲೋಕ, ಅತಳ ವಿತಳ ಸುತಳ ಮಹಾತಳ ತಳಾತಳ ರಸತಳ ಪಾತಾಳ. ಈ ಎಲ್ಲ ಲೋಕಗಳಲ್ಲೂ ದುಃಖವಿರುತ್ತದೆ. ಇವು ದುಃಖಾಲಯಗಳು. ಮತ್ತೆ ಈ ಲೋಕಗಳಲ್ಲಿ ಹುಟ್ಟು ಸಾವು ಪುನರ್ಜನ್ಮ ಸಂಭವಿಸುತ್ತಿರುತ್ತದೆ. ಈ ಲೋಕಗಳಲ್ಲಿ ನಿಜವಾದ ಸಮಸ್ಯೆಗಳಾದ ಜನ್ಮ, ಮೃತ್ಯು, ಜಡ, ವ್ಯಾಧಿ ಎಂಬುದು ಇರುತ್ತದೆ. ಆದರೆ ಕೃಷ್ಣನ ಲೋಕವಾದ ವೈಕುಂಠದಲ್ಲಿ ಇದು ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ಮತ್ತೆ ಅಲ್ಲಿ ಪುನರ್ಜನ್ಮ ಸಂಭವಿಸುವುದಿಲ್ಲ. ಅಲ್ಲಿ ಯಾವಾಗಲೂ ಸಂತೋಷವಿರುತ್ತದೆ. ನಾವು ಕೃಷ್ಣನನ್ನು ಮನಸ್ಸಿಟ್ಟು ಪೂಜಿಸಿದರೆ ಅವನ ಲೋಕಕ್ಕೆ ಸೇರಬಹುದು. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಶ್ಲೋಕ 63. ಕ್ರೋಧಾತ್ ಭವತಿ ಸಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಅನುವಾದ. Anger leads to the clouding of judgment, which leads to ಅಧ್ಯಾಯ 2 ಶ್ಲೋಕ 27. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಅನುವಾದ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಕ್ತಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಸಾವಿನ ನಂತರ ಆತ್ಮವು ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ, ಮುಪ್ಪಿಯಿಂದ ಮತ್ತೆ ಸಾವಿನಿಂದ ಮತ್ತೆ ಹುಟ್ಟಿ ಬರುತ್ತದೆ. ಅದೇ ಪ್ರತಿಯೊಬ್ಬರಲ್ಲಿ 3 ಗುಣಗಳು ಇರುತ್ತವೆ. 3 ಗುಣಗಳು ಯಾವುವು ಅಂದರೆ ಸತ್ವಗುಣ, ರಜಗುಣ, ತಮಗುಣ. ಆತ್ಮ ಪ್ಯಾಸೆಂಜರ್ ಆಗಿ ಬರ್ತಾರೆ, ಡ್ರೈವರು ಇಂಟೆಲಿಜೆಂಟ್ ಆಗಿ ಬರ್ತಿದ್ದಿಲ್ಲ, ಕಂಟ್ರೋಲ್ ಮಾಡೋದು ಮೈಂಡ್ ಆಗಿದೆ. ನಮ್ಮ 5 ಸೆನ್ಸ್ ಆರ್ಗನ್ಸ್ ಕಣ್ಣು, ಮೂಗು, ಕಿವಿ, ಕೈ, ಬಾಯಿ. ಸಜ್ಜನರ ರಕ್ಷಿಸಬೇಕಾಗಿ ಇಷ್ಟರನ್ನು ನಾಶ ಮಾಡಿದ್ದಕ್ಕಾಗಿ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿ ಇಲ್ಲಿ ನೀವು ನೋಡಬಹುದು ಕೃಷ್ಣ ಭಕ್ತರನ್ನು ರಕ್ಷಿಸುತ್ತಿದ್ದಾರೆ. ಆಮೇಲೆ ಕೋಪ ತಡೆಯಕ್ಕಾಗಲ್ಲ. ಅದರಿಂದ ಎಲ್ಲಿ ಬೇರ್ಗೆ ಕೈ ಹಾಕಬೇಕು ಅಲ್ವಾ? ಹೇಳ್ತೀಯ ದೇಹಕ್ಕೆ ಬಾಲ್ಯ ಇದೆ ಅಲ್ವಾ, ಯೌವನ ಇದೆ, ಮುಕ್ತಿದೆ. ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ಮುಕ್ತಿದೆ. ನಾನು ಮಗುವಾಗಿದ್ದವನು ದೊಡ್ಡವನಾದ್ಮೇಲೆ ಅದೇ ತಾನೆ, ದೊಡ್ಡವನಾದ್ಮೇಲೆ ಮುಕ್ತ ಅದೇ ತಾನೆ. ಅದು ಯಾವುದಕ್ಕೂ ಒಳ್ಳಿಲ್ಲ ತಾನೆ, ಸತ್ರ ತಾನೆ ಯಾಕೊಳ್ಬೇಕು ಅಂತ. ಅದು ಸಾವಿಗೆ ಹೆದರ್ಕೋಬಾರ್ದು. ಹೀಗೆ ಹೇಳಿಕೆ ಪುಸ್ತಕ ಕೆಟ್ಟವರು ಧೈರ್ಯವಾಗಿರು, ನಾನೇ ಇನ್ನೊಂದ್ಸರಿ ಬಂದು ಅದನ್ನೆಲ್ಲ ಸರಿ ಮಾಡ್ತೀನಿ ಅಲ್ವಾ ಅಂತ ಹೇಳಿದಾನೆ ಕೃಷ್ಣ. ನೀನೇನು ಹೇಳ್ತೀಯ ಮಗು? ದೇವ ಇತೇರೋ ಜನಾಃ ಸಹ ಯತ್ ಪ್ರಮಾಣಂ ಕುರುತೆ ಲೋಕ ತದನುವರ್ತತೆ ತತ್ತನುವರ್ತತೆ. ಅಂದ್ರೆ ಏನರ್ಥ? ಯಾರು ಹೇಳಿ ಮುಂದಿರೋರು ಹೇಳಿ ತೋರಿಸ್ತಾರೋ ಉಳಿದವರು ಅದೇ ದಾರಿಲಿ ಅನುವರ್ತತೆ, ಅದೇ ದಾರಿ ಮುಂದಕ್ಕೆ ಹೋಗ್ತಾರೆ. ಅದರಿಂದ ನಾನು ಒಳ್ಳೆಯವನಾಗಿದ್ದರೆ ನನಗೊಬ್ಬನಿಗೆ ಲಾಭ ಅಲ್ಲ, ಪಕ್ಕದಲ್ಲಿರೋನು ಒಳ್ಳೆಯವನಾಗ್ತಾನೆ. ನಾನು ಕೆಟ್ಟವನಾದ್ರೆ ಅವನು ಕೆಟ್ಟವನಾಗ್ತಾನೆ. ಅದರಿಂದ ನಾವು ಒಳ್ಳೆಯವರಾಗಿದ್ದರೆ 2 ಅನುಕೂಲ ಇದೆ. ನಾವು ಒಳ್ಳೆಯವರಾಗ್ತೀವಿ. ಎರಡನೇದು ಬೇರೆಯವರು ಒಳ್ಳೆಯವರಾಗ್ತಾರೆ ಅಲ್ವಾ? ಬೇರೆಯವ್ರನ್ನ ಒಳ್ಳೆಯವ್ರು ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು? ನಾವು ಯಾವುದು ಹಾಗೆ
ನೀರಿನಲ್ಲೇ ಪಲ್ಲವ ಆಗಿ ಪಾಪದ ಲೆಕ್ಕ. ನೀವು ಇಲ್ಲೇ ಅಧ್ಯಾಯ 2 ಶ್ಲೋಕ 47. ಕರ್ಮಣ್ಯೇವಾಧಿಕಾರಸ್ತೆ ಮಾ ಹರೇ ಕೃಷ್ಣ. ಅಧ್ಯಾಯ 3 ಶ್ಲೋಕ 21. ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇತರೋ ಜನಃ ಸಾ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಶ್ರೀಲಂ ಪ್ರಭುಪಾದವರಿಂದ ಅನುವಾದ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೀನಿಂಗ್ ವಾಟ್ ಎವರ್ ಆಕ್ಷನ್ ಅ ಗ್ರೇಟ್ ಮ್ಯಾನ್ ಪರ್ಫಾರ್ಮ್ಸ್ ಕಾಮನ್ ಮ್ಯಾನ್ ಫಾಲೋ ಇನ್ ಹಿಸ್ ಫುಟ್ ಸ್ಟೆಪ್ಸ್. ಹರೇ ಕೃಷ್ಣ. Madam, myself Anushri. I'm studying in 6th. This is a model of pollution control. Pollution is nothing but. You are successful in getting me. Myself is from grade student. Today I am going to explain about pollution. In this I have used water motor and pipe for pumping water upward. This pumps water and fills. This is myself Chanchala and myself we are from grade 6A. This is the project of solar irrigation. This is solar. This solar panel operated by energy. The solar energy converts into electric energy. The water storage will come it for and the second part is from solar panel. Solar energy is converted into by topic is water solution. So this model shows that no electricity is generated by water, and then this is called sensors. It sense the liquid, and if we put dirty water, this sensor is sense that water, and here the electricity will provide. How you put the dirty water and how When we put this water, the sensor will sense the electricity. where? We want more dark.